ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕಾಷಾಯ ವಸ್ತ್ರಂ ಕರದಂಡ ಧಾರಣಂ ಕಮಂಡಲು ಪದ್ಮ ಕರೇಣ ಶಂಖಂ ಚಕ್ರಂ ಗದಾಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಔದುಂಬರ ಕಲ್ಪವೃಕ್ಷ ಕಾಮಧೇನುಶ್ಚ ಸಂಗಮಃ ಚಿಂತಾಮಣಿರ್ಗುರೋಃ ಪಾದೌ ದುರ್ಲಭೌ ಭುವನತ್ರಯೇ. ಕೃತೆ ಜನಾರ್ದನೋ ದೇವಸ್ತೇತ್ರಾಯಾಂ ರಘುನಂದನಃ ದ್ವಾಪರೇ ರಾಮಕೃಷ್ಣೌ ಸ ಕಲೌ ಶ್ರೀಪಾದ ಶ್ರೀವಲ್ಲಭ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 3ನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಕಾಶಿಗೆ ಹೋಗಿ ಅಲ್ಲಿನ ಸಾಧು ಸಂತರಿಗೆ ದರ್ಶನ ನೀಡಿದ್ದು, ಮುಂದೆ ನೇಪಾಳಕ್ಕೆ ಹೋಗಿ ಅಲ್ಲಿ ಹನುಮಂತನಿಗೆ ಸಾಯಿನಾಥನಾಗಿ ಅವತರಿಸಲು ಹೇಳಿದ್ದು, ತದನಂತರ ಸಂಜೀವಿನಿ ಪರ್ವತ ಹಾಗೂ ಶಂಬಳ ಗ್ರಾಮಕ್ಕೆ ಹೋದದ್ದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪೀಠಿಕಾಪುರದಲ್ಲಿ ಇದ್ದಕ್ಕಿದ್ದಂತೆ ತಂದೆ ತಾಯಿ ಮನೆಯಿಂದ ಅದೃಶ್ಯರಾದ ಶ್ರೀಪಾದ ಶ್ರೀವಲ್ಲಭರು ನೇರವಾಗಿ ಕಾಶಿಗೆ ಹೋಗುವರು. ಅಲ್ಲಿನ ಎಷ್ಟೆಷ್ಟೋ ಮಹಾಪುರುಷರನ್ನು ಆಶೀರ್ವದಿಸಿದರು. ಅವರಿಗೆ ಬೇಕಾದ ಯೋಗಶಕ್ತಿ ಸಿದ್ಧಿಗಳನ್ನು ಪ್ರಸಾದಿಸಿದರು. ಅವರು ಅಲ್ಲಿರುವ ಋಷಿಗಳ ಸಮೂಹಕ್ಕೆ ಹೀಗೆ ಹೇಳಿದರು: ನಾನು ನರಸಿಂಹ ಸರಸ್ವತಿ ಎಂಬ ಹೆಸರಿನಲ್ಲಿ ಮತ್ತೊಂದು ಅವತಾರವೆತ್ತುವೆ. ಇತ್ತೀಚೆಗೆ ನಾನು ಪೀಠಿಕಾಪುರದಲ್ಲಿ ಅದೃಶ್ಯನಾಗಿ ನೇರವಾಗಿ ಕಾಶಿಗೆ ಬರಲು ಪ್ರಬಲ ಕಾರಣವಿದೆ. ಇದು ಮಹಾಪುಣ್ಯ ಕ್ಷೇತ್ರವಾಗಿದೆ. ಇದು ಸಿದ್ಧರು ಇರುವ ನೆಲವಾಗಿದೆ. ನಾನು ಪ್ರತಿದಿನ ಗಂಗೆಯಲ್ಲಿ ಸ್ನಾನ ಮಾಡಲು ಯೋಗ ಮಾರ್ಗದಲ್ಲಿ ಬರುವೆ. ಅಲ್ಲದೆ ನಾನು ನರಸಿಂಹ ಸರಸ್ವತಿ ಅವತಾರದಲ್ಲಿ ಇಲ್ಲೇ ಸನ್ಯಾಸ ದೀಕ್ಷೆ ಸ್ವೀಕರಿಸುವೆ. ಬರಲಿರುವ ಶತಾಬ್ದಿಯಲ್ಲಿ ಕ್ರಿಯಾ ಯೋಗವನ್ನು ಗೃಹಸ್ಥ ಜನರಿಗೆ ಕೂಡ ಬೋಧಿಸುವ ನಿಮಿತ್ತ ಶ್ಯಾಮಚರಣನೆಂಬುವನನ್ನು ಇಲ್ಲಿ ಜನಿಸಲು ಆದೇಶಿಸಿದ್ದೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಹನುಮಂತನನ್ನು ಶ್ಯಾಮಚರಣನ ಬಳಿಗೆ ಕಳುಹಿಸಿ ಅವನಿಗೆ ಹನುಮಂತನಿಂದ ಕ್ರಿಯಾಯೋಗ ದೀಕ್ಷೆಯನ್ನು ಕೊಡಿಸುವೆ. ಇದು ಸತ್ಯವೆಂದು ಶ್ರೀಪಾದರು ಅಲ್ಲಿನ ಸಾಧು ಸಂತರಿಗೆ ತಿಳಿಸುವರು. ಆಗ ಋಷಿ ಸಮೂಹವು ಯೋಗ ಮಾರ್ಗವಾಗಿ ಶ್ರೀಪಾದರನ್ನು ಅನುಸರಿಸುವರು. ನಂತರ ಶ್ರೀಪಾದರು ಬದರಿಕೆಗೆ ಹೋಗಿ ತಲುಪಿದರು. ಅಲ್ಲಿರುವ ನರನಾರಾಯಣ ಗುಹೆಯಲ್ಲಿ ಅನೇಕರಿಗೆ ಕ್ರಿಯಾಯೋಗ ದೀಕ್ಷೆಯನ್ನಿತ್ತು. ಅಲ್ಲಿಂದ 12 ಯೋಜನೆಗಳ ದೂರವಿರುವ ಊರ್ವಶಿ ಕುಂಡವನ್ನು ತಲುಪಿದರು. ಅಲ್ಲಿ ಋಷಿ ಗಂಗೆಯಲ್ಲಿ ಸ್ನಾನ ಮಾಡಿದ ಶ್ರೀಪಾದರು ಅಲ್ಲಿಯೇ 5000 ಸಂವತ್ಸರಗಳಿಂದ ತಪೋನಿರತರಾದ ಸರ್ವೇಶ್ವರಾನಂದರೆಂಬ ಮಹಾಯೋಗಿಯನ್ನು ಆಶೀರ್ವದಿಸಿದರು. ಅಲ್ಲಿಂದ ನೇಪಾಳ ದೇಶಕ್ಕೆ ಹೋಗಿ ಅಲ್ಲಿನ ಪರ್ವತವೊಂದರ ಮೇಲೆ ರಾಮನಾಮ ಧ್ಯಾನದಲ್ಲಿರುವ ಹನುಮಂತನಿಗೆ ದರ್ಶನ ನೀಡಿ ಅವನನ್ನು ಕುರಿತು ಹೀಗೆ ನುಡಿದರು: ಮಗು ಹನುಮ, ಅಗ್ನಿ ಬೀಜವಾದ ರಾಮ್ ಎನ್ನುವುದನ್ನು ನೀನು ಎಷ್ಟು ಕೋಟಿಗಟ್ಟಲೆ ಜಪಿಸಿದ್ದೀಯೋ ಲೆಕ್ಕಕ್ಕೆ ಸಿಗುತ್ತಿಲ್ಲ. ಕೊಂಚ ಕಾಲವನ್ನು ವ್ಯಯಿಸದೆ ರಾಮ್ ಬೀಜಾಕ್ಷರವನ್ನು ಉಚ್ಚರಿಸುತ್ತಿರುವೆ. ನಿನ್ನ ಲೆಕ್ಕ ಬರೆಯಲು ಚಿತ್ರಗುಪ್ತನಿಗೂ ಸಾಧ್ಯವಾಗುತ್ತಿಲ್ಲ. ನಿನ್ನ ಉಸಿರಿನಲ್ಲೂ ರಾಮನಾಮವೇ ತುಂಬಿದೆ. ಅದಕ್ಕೆ ನೀನು ಕಾಲಾತೀತ, ಕಲಾತ್ಮಕ. ಹೀಗಿರಲು ಚಿರಂಜೀವಿಯಾದ ನೀನು ಈ ಕಲಿಯುಗದಲ್ಲಿ ಒಂದು ಸಲವೋ ಅವತಾರ ಧರಿಸಿಲ್ಲ. ಇಂದ್ರಿಯ ನಿಗ್ರಹಿಸಲು ಸಮರ್ಥನಾಗಿರುವುದರಿಂದ ನಿನ್ನ ನಾಮವು ಚಿರಸ್ಥಾಯಿಯಾಗಿರುವುದು. ಆಗ ಹನುಮಂತನು ಶ್ರೀಪಾದರನ್ನು ಕುರಿತು: ಪ್ರಭು, ರಾಮ್ ಬೀಜಾಕ್ಷರ ಎಂಬ ಅಗ್ನಿ ಬೀಜಾಕ್ಷರವೇ ನನಗೆ ಅಗ್ನಿಸಿದ್ಧಿಯಾಗಿಸಿತು. ಆದರೂ ನಾನು ನಿಮ್ಮ ದಾಸನು. ಜೀವ ಬುದ್ಧಿಯಲ್ಲಿ ನಾನು ನಿಮ್ಮ ಅಂಶ, ಆದರೆ ಆತ್ಮಬುದ್ಧಿಯಲ್ಲಿ ನಾನು ನೀವಾಗಿದ್ದೇನೆ. ಪ್ರಭು, ಈಗ ನಾನು ಯಾವ ರೂಪದಲ್ಲಿ ಲೋಕದಲ್ಲಿ ಅವತರಿಸಬೇಕೆಂದು ಶ್ರೀಪಾದರಲ್ಲಿ ಭಿನ್ನವಿಸಿದನು. ಶ್ರೀಪಾದರು ನಸುನಗುತ್ತಾ ಹನುಮಂತನನ್ನು ಕುರಿತು: ನೀನು ಶಿವಾಂಶ ಸಂಭೂತನಾದರೂ ರಾಮ ಭಕ್ತನಾದೆ. ಭಲೆ, ಅರಬ್ಬಿ ಭಾಷೆಯಲ್ಲಿ ಅಲ್ ಎಂದರೆ ಶಕ್ತಿ, ಅಹೋ ಎಂದರೆ ಶಾಕ್ತ, ಅಂದರೆ ಅಲ್ಲಾ ಹೋ ಎಂದರೆ ಶಿವ ಶಕ್ತಿಯ ಸಂಯುಕ್ತ ಸ್ವರೂಪ ಎಂದರ್ಥ. ಇಷ್ಟು ಕಾಲ ಜಾನಕಿ ವಲ್ಲಭ ರೂಪದಲ್ಲಿ ನನ್ನನ್ನು ಆರಾಧಿಸಿದ ನೀನು ಮ್ಲೇಚ್ಛ ಜನರಿಗೆ ಅಂಗೀಕಾರ ಯೋಗ್ಯವಾದ ಶಿವಶಕ್ತಿ ರೂಪವಾದ ಅಲ್ಲಾ ನಾಮವನ್ನು ಸ್ಮರಿಸುತ್ತಾ ನನ್ನನ್ನು ಶಿವಶಕ್ತಿಯಾಗಿ ಆರಾಧಿಸುವವನಾಗು ಎನ್ನಲು ಆಗ ಹನುಮನು: ಪ್ರಭು, ನನಗೆ ಭಾರದ್ವಾಜ ಮಹರ್ಷಿ ತ್ರೇತಾಯುಗದಲ್ಲಿ ಸಾವಿತ್ರ ಕಾಠಕ ಯಜ್ಞ ಮಾಡಿದ್ದು ಪೀಠಿಕಾಪುರದಲ್ಲಿ ಎಂಬುದಾಗಿ, ಅಲ್ಲದೆ ಅಂದು ಮಾತು ಕೊಟ್ಟಿದ್ದರಿಂದ ನೀವು ಭಾರದ್ವಾಜ ಗೋತ್ರದಲ್ಲಿ ಜನಿಸಿದ್ದುದು ಗೊತ್ತು. ನಾನು ನಿಮ್ಮಿಂದ ಎಂತಹ ಪರಿಸ್ಥಿತಿಯಲ್ಲೂ ಬೇರೆಯಾದೆ ಎಂದುಕೊಂಡಿಲ್ಲ. ನಿಮ್ಮ ಗೋತ್ರವೇ ನನ್ನ ಗೋತ್ರ. ಹಾಗಾಗಿ ನಾನು ನಿಮ್ಮ ಮಗನಲ್ಲವೇ ಎನ್ನುವನು. ಆಗ ಶ್ರೀಪಾದರು ಮತ್ತೆ ಹನುಮಂತನನ್ನು ಕುರಿತು: ಮಗು ಹನುಮ, ನೀನು ಧರಿಸಿರುವ ದೇಹವೂ ಕೂಡ ಭಾರದ್ವಾಜ ಗೋತ್ರದ್ದೇ ಎನ್ನುತ್ತಾರೆ. ಹೀಗೆ ಹೇಳುತ್ತಾ ಆ ಮತ್ತೆ ಹನುಮನು ಅಲ್ಲಾ ಮಾಲಿಕ್ ಎನ್ನಲು ಶ್ರೀಪಾದರು ಹನುಮಂತನನ್ನು ತಬ್ಬಿಕೊಂಡು: ಹನುಮ, ನೀನು ನನ್ನ ಅಂಶ ಎಂದು ಹೇಳಲು ಹನುಮನು: ಪ್ರಭು,
ನಾನು ನಿಮ್ಮ ಅಂಶವೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಅಂಶಾವತಾರಗಳು ತನ್ನ ಕೆಲಸ ಮುಗಿಯುತ್ತಿದ್ದಂತೆಯೇ ಮೂಲ ತತ್ವದೊಳಕ್ಕೆ ಸೇರಿ ಹೋಗುವುದು. ಆಗ ಅಂಶಾವತಾರಕ್ಕೆ ಬೆಲೆ ಇಲ್ಲದಂತಾಗುತ್ತದೆ. ಅದಕ್ಕೆ ನಾನು ಧರಿಸುವ ಅಂಶಾವತಾರ ಮೂಲ ತತ್ವದೊಂದಿಗೆ ನಿರಂತರವೂ ಸೇರಿದ್ದು, ಅದು ಮೂಲವಾದ ನಿಮ್ಮ ತತ್ವದಲ್ಲಿನ ಶಕ್ತಿ ಸಂಪತ್ತನ್ನು ಧರಿಸುವೆನು. ಅದಕ್ಕೆ ಶ್ರೀಪಾದರು, ಹನುಮ, ನೀನು ಮಹಾ ಬುದ್ಧಿವಂತ. ಯಾವ ಶಕ್ತಿಯೋ ನನ್ನಲ್ಲಿ ಇರುವುದೋ ಅದೆಲ್ಲವೂ ನಿನ್ನಲ್ಲಿರಲಿ. ನಾನು ನರಸಿಂಹ ಸರಸ್ವತಿ ರೂಪದಲ್ಲಿ ಶ್ರೀಶೈಲದಲ್ಲಿರುವ ಕದಳಿ ವನದಲ್ಲಿ ಗುಪ್ತವಾಗಿ 300 ಸಂವತ್ಸರಗಳ ಕಾಲ ಯೋಗ ಸಮಾಧಿಯಲ್ಲಿರುವೆ. ನಂತರ ಪ್ರಜ್ಞಾಪುರ ಅಂದರೆ ಅಕ್ಕಲಕೋಟದಲ್ಲಿ ಸ್ವಾಮಿ ಸಮರ್ಥರೆಂಬ ಹೆಸರಿನಲ್ಲಿ ವಿಖ್ಯಾತನಾದಂತೆ ನಾನು ನನ್ನ ಶರೀರವನ್ನು ತ್ಯಜಿಸುವ ಸಮಯ ಹತ್ತಿರವಾದಾಗ ನಿನ್ನಲ್ಲಿ ಬಂದು ಸೇರಿಕೊಳ್ಳುವೆ. ಸುಸ್ಪಷ್ಟವಾಗಿ ನನ್ನ ಅವತಾರವು ನಿನ್ನಲ್ಲಿ ಇರುವುದನ್ನು ತೋರಗೊಡುವೆ. ಆಗ ನೀನು ಲೋಕದಲ್ಲಿ ಸಮರ್ಥ ಸದ್ಗುರು ಅವತಾರದಲ್ಲಿ ವಿಖ್ಯಾತಿ ಹೊಂದುವೆ ಎನ್ನಲು ಹನುಮನು ಮತ್ತೆ ಶ್ರೀಪಾದರನ್ನು ಕುರಿತು, ಪ್ರಭು, ದೇಹ ಬುದ್ಧಿಯೊಂದಿಗೆ ನಿಮ್ಮ ಸೇವಕನಾಗಿದ್ದರಿಂದ ನಾನು ಅಲ್ಲಾ ಮಾಲಿಕ್ ಎಂದು ಸಂಚರಿಸುವೆ. ಜೀವಾತ್ಮ ಬುದ್ಧಿಯಿಂದ ನಿಮ್ಮ ಅಂಶವಾಗಿ ಗುರುಸ್ವರೂಪದಲ್ಲಿ ನಡೆದುಕೊಳ್ಳುವೆ. ಆದರೆ ಶ್ರೀಚರಣರು ಯಾವತ್ತೂ ದತ್ತಪ್ರಭುಗಳೇ ಅಲ್ಲವೇ? ನಿಮಗೂ ನನಗೂ ಅಂತರವಿರುವುದು ಸರಿಯೇ? ನಾನೇ ನೀವಾಗಿ, ನೀವೇ ನಾನಾಗಿ ಬದಲಾದಾಗಲೇ ಅಲ್ಲವೇ ಅದ್ವೈತ ಸಿದ್ಧಿಸುವುದು? ಅದಕ್ಕೆ ನನಗೆ ದತ್ತ ಸಾಮೀಪ್ಯವನ್ನು ಪ್ರಸಾದಿಸಿರಿ ಎಂದು ಕೇಳಲು ಶ್ರೀಪಾದ ಶ್ರೀವಲ್ಲಭರು ಕಾಲಪುರುಷನನ್ನು ತಮ್ಮ ಬಳಿಗೆ ಬರಲು ಆದೇಶಿಸಿದರು. ಆಗ ಕಾಲಪುರುಷನು ಪ್ರತ್ಯಕ್ಷನಾಗಲು ಶ್ರೀಪಾದರು ಅವನನ್ನು ಕುರಿತು, ಹೇ ಕಾಲಪುರುಷನೇ, ಈ ಹನುಮನು ಕಾಲಪುರುಷನಾದ ನಿನ್ನನ್ನು ಮೀರಿ ಕಾಲಾತೀತನಾದವನು. ಇವನಿಗೆ ನನ್ನ ಸಾಮರ್ಥ್ಯವನ್ನು ಪ್ರತಿಪಾದಿಸುತ್ತಿರುವೆ. ಇವನಿಗೆ ನಾಥ ಶಬ್ದವನ್ನು ಕೊಡುತ್ತಿದ್ದೇನೆ. ಇಂದಿನಿಂದ ಈತನಿಗೆ ಸಾಯಿನಾಥನೆಂದು ಕರೆಯಲ್ಪಡುತ್ತದಲ್ಲದೆ ಇಂದು ದತ್ತ ಜಯಂತಿಯಾಗಿ ನಾನು ನಿರ್ಧರಿಸಿದ್ದೇನೆ. ಅಲ್ಲದೆ ಹನುಮಂತನಲ್ಲಿನ ಚೈತನ್ಯವನ್ನು ಬದಲಿಸಿ ದತ್ತ ರೂಪವನ್ನಾಗಿಸುವೆನು ಎಂದು ಆಜ್ಞಾಪಿಸಿದರು. ಆಗ ಋಷಿ ಸಮೂಹವೆಲ್ಲವೂ ಆಶ್ಚರ್ಯದಿಂದ ಪ್ರಭುವಿನತ್ತ ನೋಡುತ್ತಿದ್ದಂತೆಯೇ ಹನುಮನ ಶರೀರದಲ್ಲಿನ ಜೀವಾಣುಗಳು ವಿಭಜನೆ ಹೊಂದಿದವು. ಅದರಿಂದ ಅನಸೂಯ ಮಾತೆಯು ಆವಿರ್ಭವಿಸಿದಳು. ಆಕೆ ಶ್ರೀಪಾದರನ್ನು ನೋಡಿ, ಮಗು, ಕೃಷ್ಣ, ಕನ್ನಯ್ಯ, ಎಂತಹ ತುಂಟ ಮಗುವೋ ನೀನು. ದತ್ತ, ನಿನಗೆ ನಾನು ತಾಯಿ. ಈ ರೀತಿಯ ಪ್ರಸವ ವೇದನೆ ಅನುಭವಿಸುವಾಗ ಆ ನೋವಿನಲ್ಲೂ ಒಂದು ರೀತಿಯ ಆನಂದ, ಸಂತೋಷ ಇರುತ್ತದೆಂದು ಕೇಳಿದ್ದೆ. ಆದರೆ ನನಗೆ ಯಾವ ರೀತಿಯ ನೋವು ಕೊಡದೆ ಜನಿಸಿದೆ. ಈಗ ನನ್ನ ಎದುರಿಗೆ ಇರುವ ನೀನು ಮತ್ತೆ ನನ್ನ ಗರ್ಭದಿಂದ ಹೊರಬರಬೇಕೆಂದುಕೊಂಡಿರುವೆಯಾ ಏನು ಎಂದು ಕೇಳಲು ಶ್ರೀಪಾದರು, ಅಮ್ಮ, ಮಕ್ಕಳು ಯಾರೇ ಆಗಲಿ ತಂದೆ ತಾಯಿಯ ಧರ್ಮಬದ್ಧವಾದ ಕೋರಿಕೆಗಳನ್ನು ತೀರಿಸಲೇಬೇಕು. ನಿನ್ನ ಗರ್ಭದಲ್ಲಿ ಎದ್ದುದು ಹನುಮ. ಅವನಿಗೆ ನನ್ನ ಸಾಮೀಪ್ಯವನ್ನು ಪ್ರಸಾದಿಸುತ್ತಿದ್ದೇನೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ನನ್ನ ಮಾಯೆಯ ಮೂಲಕ ನಾನೇ ಜನಿಸುವೆನು ಎನ್ನಲು ಸ್ವಲ್ಪ ಹೊತ್ತಿನಲ್ಲಿಯೇ ನೋವು ಅಧಿಕವಾಯಿತು. ಆಗ ಅನಸೂಯ ಮಾತೆಯು ಅಂದವಾದ 3 ತಲೆಯ ದತ್ತಮೂರ್ತಿಗೆ ಜನ್ಮ ನೀಡುವಳು. ಸ್ವಲ್ಪ ಸಮಯದಲ್ಲೇ ಆ ಮೂರ್ತಿಯು ಅಂತರ್ಧಾನವಾಗಿ ಅವಳ ಮಡಿಲಲ್ಲಿ ಹಸುಗೂಸೊಂದು ಮಲಗಿತ್ತು. ಆ ನವಜಾತ ಶಿಶುವಿಗೆ ಅನಸೂಯ ದೇವಿಯು ಸ್ತನ್ಯಪಾನ ಮಾಡಿಸಿದಳು. ಈ ದೃಶ್ಯವು ಸ್ವಲ್ಪ ಹೊತ್ತಿಗೆಲ್ಲ ಅದೃಶ್ಯವಾಗಿ ಹನುಮ ರೂಪ ಧರಿಸಿತು. ಜಾನಕಿ ರಾಮ ಮಾತ್ರವೇ ಹನುಮನ ಎದುರಿಗಿದ್ದ. ಆಗ ಹನುಮನು, ಪ್ರಭು, ಮ್ಲೇಚ್ಛ ಮತದಲ್ಲಿರುವ ಒಳ್ಳೆಯ ವಿಷಯಗಳು ಹಾಗೂ ಸನಾತನ ಧರ್ಮದಲ್ಲಿರುವ ಒಳ್ಳೆಯ ವಿಷಯಗಳು ಎರಡನ್ನೂ ಸಮನ್ವಯ ಮಾಡಲು ಪ್ರಯತ್ನಿಸುವೆ. ಮ್ಲೇಚ್ಛ ಗುರುವಾಗಿ ಕೂಡ ಇರಬಲ್ಲೆ ಇಲ್ಲವೇ ಎಂದು ಕೇಳಲು ಶ್ರೀಪಾದರು, ಮೆಹಬೂಬ್ ಸುಬಾನಿ ಎಂಬ ಮಹಾಜ್ಞಾನಿಯು ನನ್ನಲ್ಲಿ ಲೀನವಾಗಿದ್ದಾನೆ. ಅವನೇ ವಾರೀಶ್ ಅಲಿಶಾ ಎಂಬ ಹೆಸರಿನಿಂದ ಅವತರಿಸುವನು. ಆತ ನಿನಗೆ ಗುರುವಾಗಿ ಯೋಗ ರಹಸ್ಯವನ್ನು ಬೋಧಿಸುವನು. ಕ್ರಿಯಾಯೋಗವನ್ನು ಶ್ಯಾಮಚರಣನು ಬೋಧಿಸುವನು. ನಿನಗೆ ಬೇಕಾದ ವರಗಳೇನಾದರೂ ಇದ್ದರೆ ಕೇಳೆನ್ನಲು ಹನುಮನು, ಪ್ರಭು, ನೀವು ಪದ್ಮಾವತಿ ವೆಂಕಟೇಶ್ವರನ ಅಭಿನ್ನ ಸ್ವರೂಪವೆಂದು ಕೇಳಿದ್ದೆ. ನಿಮ್ಮ ಆರಾಧಕರೊಬ್ಬರನ್ನು ನನಗೆ ಗುರುವನ್ನಾಗಿ ನೀಡಿರಿ ಎನ್ನಲು ಶ್ರೀಪಾದರು, ನನ್ನನ್ನೇ ಸದಾ ಸ್ಮರಿಸುವವನಾಗು. ಅಲ್ಲದೆ ಗೋಪಾಲರಾಮ ಎಂಬ ಮಹಾವಿಷ್ಣುವನು ನಿನಗೆ ಗುರುವಾಗಿ ಬರುವನು. ಅವನಿಗೆ ವೆಂಕೋಸ ಎಂದು ಕರೆಯಲ್ಪಡುತ್ತದೆ. ಮುಂದೆ ಅವನ ಪತನಾನಂತರ ಅವನ ಭಸ್ಮವನ್ನು ಸ್ವಲ್ಪ ಕಾಲ ಕುಡಿಕೆಯಲ್ಲಿ ಹೂತಿಟ್ಟರು. ಅಲ್ಲದೆ ನಂತರ ತೆಗೆದು ನೋಡಲು ಅದು ವೆಂಕಟೇಶ್ವರನ ವಿಗ್ರಹವಾಗಿರುವುದು. ಅದಕ್ಕೆ ಅರ್ಚಿಸಿದರೂ ನಾನೇ ಪ್ರಸನ್ನನಾಗಿ ಬೇಡಿದ ವರವನ್ನು ನೀಡುವೆನೋ ಎನ್ನುವರು. ಆಗ ಹನುಮನು ಶ್ರೀಪಾದರನ್ನು ಕುರಿತು, ಪ್ರಭು,
ನನಗೆ ಹಿಂದೆ ಮಗನ ಮೇಲಿನ ಪ್ರೇಮದಿಂದಾಗಿ ಜಾನಕಿ ಮಾತೆಯು ನನಗೊಂದು ಮಾಣಿಕ್ಯ ಹಾರವನ್ನು ಕೊಟ್ಟಿದ್ದರು. ಅದರಲ್ಲಿ ಎಲ್ಲಾದರೂ ರಾಮನಾಮವಿದೆಯಾ ಎಂದು ಕುಟ್ಟಿ ಕುಟ್ಟಿ ನೋಡಲು ಎಲ್ಲೂ ಕಾಣದಿದ್ದಲ್ಲಿ ಅದನ್ನು ಬಿಸಾಕಿದೆ. ಅದಕ್ಕಾಗಿ ಕ್ಷಮಿಸಬೇಕು ಎಂದು ಪ್ರಾರ್ಥಿಸಲು ಶ್ರೀಪಾದರು, ಹೇ ಹನುಮ, ನನ್ನ ಸಾನ್ನಿಧ್ಯದಲ್ಲಿ ಕಾರಣವಿಲ್ಲದೆ ಕಾರ್ಯ ನಡೆಯದು. ಆ ಮಾಣಿಕ್ಯ ಹಾರವನ್ನು ನಾನು ಭದ್ರವಾಗಿರಿಸಿದ್ದೇನೆ. ಆ ಹಾರವು ದತ್ತ ಸ್ವರೂಪವೇ, ಸಂದೇಹಬೇಕೆ? ನನ್ನಲ್ಲಿರುವ ಆತ್ಮಜ್ಯೋತಿಯಿಂದ ಆ ಹಾರಕ್ಕೆ ಪ್ರಾಣ ಕಲ್ಪಿಸಲಾಯಿತು. ಆ ಹಾರವೇ ಗುರು ಸ್ವರೂಪವಾಗಿ ವಿರಾಜಿಸುತ್ತಿರುವುದರಿಂದ ಆ ಗುರು ಸ್ವರೂಪವನ್ನು ಮಾಣಿಕ್ಯ ಪ್ರಭುವೆಂದು ಕರೆಯಲಾಯಿತು. ಮುಂದೆ ನಾನೇ ಮಾಣಿಕ್ಯ ಪ್ರಭುವಾಗಿಯೂ ಅವತರಿಸಲು ಆಗ ನೀನು ಸಾಯಿಯಾಗಿ ನನ್ನಲ್ಲಿಗೆ ಬರುವೆ ಎಂದು ನುಡಿಯಲು ಹನುಮನು ಅವರ ಪಾದಕ್ಕೆರಗುವನು. ಆಗ ಹನುಮನನ್ನು ತಬ್ಬಿಕೊಂಡು ಏಕತ್ವವನ್ನು ಮೆರೆದು ಅಲ್ಲಿಂದ ಶ್ರೀಪಾದರು ಸಂಜೀವಿನಿ ಪರ್ವತಕ್ಕೆ ಹೊರಟು ಹೋದರು. ಅವರ ಲೀಲೆಗಳೇ ಚಿತ್ರ ವಿಚಿತ್ರ ಊಹಾತೀತವಾದವುಗಳು. ಶ್ರೀಪಾದರು ದ್ರೋಣಗಿರಿ ಎಂದು ಕರೆಯಲ್ಪಡುವ ಸಂಜೀವಿನಿ ಪರ್ವತಕ್ಕೆ ಹೋದ ಮೇಲೆ ಅಲ್ಲಿ ಕೆಲವು ಋಷಿವರಿಯರೊಂದಿಗೆ ಆನಂದದಿಂದ ಕಾಲ ಕಳೆದರು. ಅಲ್ಲಿರುವ ಯೋಗಿಗಳಿಗೆ ಅನುಗ್ರಹಿಸಿ ಅಲ್ಲಿಂದ ತಾನೇ ಕಲ್ಕಿ ಪ್ರಭುವಾಗಿ ಜನಿಸಲಿರುವ ಶಂಬಲ ಗ್ರಾಮಕ್ಕೆ ಹೋದರು. ಆ ಪ್ರದೇಶವು ಮಹಾಯೋಗಿಗಳಿಗೂ ದರ್ಶನ ಭಾಗ್ಯವೇ ಸಿಗದ ಪ್ರದೇಶ. ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿದ ಮಹಾಪುರುಷರು ಅಲ್ಲಿರುವರು. ಶ್ರೀಪಾದರು ಅಲ್ಲಿನ ಶಂಬಲ ಗ್ರಾಮಕ್ಕೆ ಹೋಗಿ ಅಲ್ಲಿರುವ ಸ್ಫಟಿಕ ಪರ್ವತದಲ್ಲಿನ ಶುದ್ಧ ಜಲವನ್ನು ಕುಡಿದರು. ಅದನ್ನು ಕುಡಿದವರ ಆಯುಷ್ಯವು ಅಷ್ಟಕ್ಕೆ ನಿಲ್ಲುತ್ತದೆ. ಆದ್ದರಿಂದ ಶ್ರೀಪಾದ ಶ್ರೀವಲ್ಲಭರ ವಯಸ್ಸು ಕೂಡ ಯಾವುದೇ ಬದಲಾವಣೆಯಿಲ್ಲದೆ 16 ಸಂವತ್ಸರಕ್ಕೆ ನಿಂತು ಹೋಗುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.